ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ. ಸೊ ಈ ದಿನ ನಾವು ಬಂದು ಎಷ್ಟೋ ಜನ ಪಾಲಕರು ಕಾಲ್ ಮಾಡ್ತಾ ಇದ್ದಾರೆ. ಸರ್, ನಮಗೆ ನವೋದಯ ಅರ್ಜಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ, ಬಟ್ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಸಾಕಷ್ಟು ನಾವು 1 ಅವರ್ 2 ಅವರ್ ವೆಯ್ಟ್ ಮಾಡಿ ಬರ್ತಾ ಇದ್ದೀವಿ. ಅದು ಏನು ತೊಂದರೆ ಏನು ಎತ್ತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ತೊಂದರೆ ಅಂತ ಏನಿರಲ್ಲ ಅದರಲ್ಲಿ. ಬಟ್ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಸಾರಿ ಸರ್ವರ್ ಸಮಸ್ಯೆಗಳಿಂದ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ದಾಖಲೆಗಳಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ಆ ಕಾರಣದಿಂದ ಈ ಒಂದು ಸಮಸ್ಯೆನ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ 100% ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಆಗುತ್ತೆ. ಓಕೆ, ಸೊ ಅದರಲ್ಲಿ ನಾವು ನೋಡೋದಾದ್ರೆ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಮ್ಮ ನೋಟಿಫಿಕೇಶನ್ ಮುಖಾಂತರ ನಮ್ಮ ಒಂದು ವಿಡಿಯೋಸ್ ನಿಮಗೆ ಬರುತ್ತೆ. ಓಕೆ, ಸೊ ಏನೇನು ತೊಂದರೆಗಳಿರುತ್ತೆ, ಯಾಕೆ ಆ ಥರ ಆಗ್ತಾ ಇದೆ ಅಂತ ನೋಡೋದಾದರೆ ನೀವು ನೋಡ್ಬೋದು. ಏನಾಗುತ್ತೆ, ಒಂದು ಸರ್ವರ್ ಸಮಸ್ಯೆಗಳಿರುತ್ತೆ. ಇಲ್ಲಿ ನೋಡಿ, ನಾನು ಅಪ್ಲಿಕೇಶನ್ ಆಗ್ತಾ ಇದ್ದೆ ಸರ್, ಅರ್ಜಿ ಸಲ್ಲಿಸುವಾಗ ಆಧಾರ್ ಲಿಂಕ್ ಆಗಿರುವ ನಂಬರ್ಗೆ OTP ಕಳಿಸಿದರೆ ಬರುತ್ತಿಲ್ಲವೇ, ಅಥವಾ ಎಂಟರ್ ಮಾಡಿದ ನಂತರ ಆ ಒಂದು OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಿದರೆ ಸುಮ್ಮನೆ ತಿರುಗ್ತಾ ಇರುತ್ತೆ. ಕೊನೆಯಲ್ಲಿ ಏನು ತೋರಿಸುತ್ತೆ ಸರ್, ಪ್ಲೀಸ್ ಟ್ರೈ ಇಟ್ ಅಗೇನ್ ಅಂತ ತೋರಿಸುತ್ತೆ. ಬಟ್ ಏನು ಸಮಸ್ಯೆ ಇದು ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. 1 ಅವರ್ 2 ಅವರ್ ಕೂತ್ಕೊಂಡಿದ್ದೀವಿ ಸರ್, ಬಟ್ ಆಗ್ತಾ ಇಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಅದಕ್ಕೆ ಸಿಂಪಲ್ ಆಗಿ ತೊಂದರೆಗಳು ಏನಿರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಸಮಸ್ಯೆ ಇರುತ್ತೆ. ಓಕೆ, ನೀವು ನೋಡ್ಕೊಳ್ಬೇಕು ಏನು ತೊಂದರೆ ಇದೆ ಅಂತ. ನೋಡಿ, ಇವಾಗ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಆ ಆಧಾರ್ ಕಾರ್ಡ್ನಲ್ಲಿ ನಂಬರ್ ಲಿಂಕ್ ಆಗಿರಲ್ಲ, ಹಾಗಾಗಿ OTP ಬರ್ತಾ ಇರಲ್ಲ. ಅದನ್ನ ಲಿಂಕ್ ಮಾಡಿಸ್ಕೊಳ್ಬೇಕು. ಲಿಂಕ್ ಇದೆ ಸರ್, ಬಟ್ ಆದ್ರೂ ಕೂಡ OTP ಬರ್ತಾ ಇದೆ, ಆಗ್ತಾ ಇದೀವಿ, ಈ ತರ ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಅದಕ್ಕೆ ಸಮಸ್ಯೆ ಏನಂದ್ರೆ ನೋಡಿ ವೀಕ್ಷಕರೇ, ಈ ಒಂದು ಮಗುವಿನ ಆಧಾರ್ ಕಾರ್ಡ್ ಏನಿರುತ್ತೆ, ಆ ಒಂದು ಮಗುವಿನ ಆಧಾರ್ ಕಾರ್ಡ್ಗೆ ಒಂದು ನಂಬರ್, ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿರ್ತೀರಾ. ಓಕೆ, ಲೈಕ್ 4 ಜನ ಇರ್ತಾರೆ ಒಂದು ಫ್ಯಾಮಿಲಿನಲ್ಲಿ, ತಂದೆ ತಾಯಿ ಮತ್ತೆ 2 ಮಕ್ಕಳಿಗೂ ಕೂಡ ಒಂದೇ ನಂಬರ್ ಕೊಟ್ಟಿರ್ತಾರೆ, ಆ ತಂದೆ ನಂಬರ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆಧಾರ್ ಅಲ್ಲಿ ಸಿಂಕ್ ಆಗಲ್ಲ ಕೆಲವೊಂದು ಸಾರಿ. ಸೊ OTP ಬರದೇ ಇರುವಂತ ಕಾರಣಗಳಿರುತ್ತೆ. ಈವನ್ ಬಂದರೂ ಕೂಡ ಸಿಂಕ್ರನೈಸ್ ಆಗಲ್ಲ, ಅದು ಒಂದು ಡಾಟಾ ನೀವು ಕೊಡ್ತಕ್ಕಂಥ OTP ಮುಖಾಂತರ ನಿಮ್ಮ ಆಧಾರ್ ಡೀಟೇಲ್ಸ್ ಅಲ್ಲಿಗೆ ಫೆಚ್ ಆಗಲ್ಲ. ಆ ಕಾರಣದಿಂದಾಗಿ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಹಾಗಾಗಿ ದಯವಿಟ್ಟು ಮೊದಲು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿ ನೋಡ್ಕೊಳ್ಳಿ, ನಿಮ್ಮ ಎಲ್ಲಾ ಆಧಾರ್ ಕಾರ್ಡ್ಗಳಲ್ಲಿ ನೋಡ್ಕೊಳ್ಳಿ, ಒಂದೇ ನಂಬರ್ ಇದೆ ಅಂದ್ರೆ ಮೊದಲು ಆ ಮಗುವಿನ ಕರ್ಕೊಂಡೋಗಿ ಬೇರೆ ನಂಬರ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಂದ್ರೆ ಬೇರೆ ಒಂದು ಹೊಸ ಸಿಮ್ ತೆಗೆದುಕೊಳ್ಳಿ, ಆ ನಂಬರ್ನ ಆ ಒಂದು ಮಗುವಿನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ. ಒಂದು ನಂತರದಲ್ಲಿ ಮಗುವಿನ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಈ ಒಂದು ಸಮಸ್ಯೆ ಬರುತ್ತೆ. ಓಕೆ, ಈ ಮಗುವಿಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಪ್ಡೇಟ್ ಅಂದ್ರೆ ಏನ್ ಸರ್, ಅದು ಹೇಗಿರುತ್ತೆ ಅಂತಂದ್ರೆ, ಈಗ ನೋಡಿ, ನಿಮ್ ಮಕ್ಕಳದು ಚಿಕ್ಕ ಮಕ್ಕಳಿದ್ದಾಗ, ನೀವು 3 ವರ್ಷ ಅಥವಾ 2 ವರ್ಷ ಇರುವಾಗ ಅಥವಾ 4 ವರ್ಷ ಇರುವಾಗ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನೀವು ಮಾಡಿಸಿರ್ತೀರಾ. ಓಕೆ, ಬಟ್ ಅದು ಏನಾಗಿರುತ್ತೆ ಅಂದ್ರೆ, ಮಗು ನೋಡ್ಲಿಕ್ಕೆ ಆ ಫೋಟೋದಲ್ಲಿ ಚಿಕ್ಕವನಾಗಿರ್ತಾನೆ, ಸಣ್ಣವನಿರ್ತಾನೆ, ಆ ಟೈಮಲ್ಲಿ ಮಾಡಿರ್ತೀರಾ. ಬಟ್ ಹೊಸದಾಗಿ ಅವನು 5 ವರ್ಷ ಆದ್ಮೇಲೆ ಅಪ್ಡೇಟ್ ಆಗಿರಲ್ಲ. ರೈಟ್ ನಾವು ನೋಡೋದಕ್ಕೆ ಆ ಮಗು ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ನೋಡುವಾಗ ಮಗು ಬೇರೆ ಆಗಿರುತ್ತೆ. ಅಂದ್ರೆ ಬಯೋಮೆಟ್ರಿಕ್ ಅಪ್ಡೇಟ್ ನೀವು ಮಾಡಿಸಿರಲ್ಲ, ಅದನ್ನ ಮಾಡಿಸ್ಬೇಕು. ಸೊ ನಿಮ್ಮ ಆಧಾರ್ ಕಾರ್ಡ್ ಅಲ್ಲೇ ಕೂಡ ಕೊಟ್ಟಿರ್ತಾರೆ ನೋಡಿ, UID ರೂಲ್ಸ್ ಇದೆ ನಿಮಗೆ. ಈ ಒಂದು ಮಗುವಿನ ಆಧಾರ್ ಕಾರ್ಡ್ ನಾವು 5 ವರ್ಷದೊಳಗಡೆ ಒಂದು ಆಧಾರ್ ಕಾರ್ಡ್ ಮಾಡಿಸ್ತೀವಿ ಅಂದ್ರೆ, ಮಗುವಿಗೆ 5 ವರ್ಷ ಮತ್ತು 15 ವರ್ಷ ತುಂಬಿದ ನಂತರ ಮಕ್ಕಳ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಲೇಬೇಕು, ಇದು ಕಡ್ಡಾಯವಾಗಿದೆ. ಮತ್ತೆ ಇದನ್ನ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ನಲ್ಲೇ ಸೂಚನೆ ನೀಡಿರುತ್ತಾರೆ. ಓಕೆ, ಇದು UID ರೂಲ್ಸ್. ಇದು ನಿಮ್ಮ ಮಕ್ಕಳು ಒಂದು ಸಾರಿ 3 ವರ್ಷ ಇರ್ತಾನೆ, ಆಧಾರ್ ಕಾರ್ಡ್ ಮಾಡಿಸ್ತೀರಾ, ಅದಾದ್ಮೇಲೆ 5 ವರ್ಷ ಆಗ್ತಾನೆ ಅವನು, 5 ಅಥವಾ 6ನೇ ಕ್ಲಾಸ್ 1ನೇ ಕ್ಲಾಸ್ಗೆ ಹಚ್ಬಿಡ್ತೀರಾ, ಎಲ್ಲಿ ತೊಂದರೆ ಆಗಲ್ಲ, ನಡೀತಾ ಇರುತ್ತೆ. ಬಟ್ 10 ವರ್ಷ ಆದ್ರೂ ಕೂಡ ನೀವು ಬಯೋಮೆಟ್ರಿಕ್ ಅಪ್ಡೇಟೇ ಮಾಡಿಸಿರಲ್ಲ. ಆ ಮಗುವಿಗೆ 10 ವಯಸ್ಸಾಗಿರುತ್ತೆ ಇವಾಗ, ರೈಟ್ ನಾವು 10-11 ವರ್ಷದವನು ಇರ್ತಾನೆ, ಬಟ್ ಇನ್ನೂ ಆದ್ರೂ ಅಪ್ಡೇಟ್ ಮಾಡಿಸಿರಲ್ಲ ನೀವು. ಓಕೆ, ಹಾಗಾಗಿ ಈ ಒಂದು ಸರ್ವರ್ ಇಶ್ಯೂ ಬರುತ್ತೆ, ಯಾಕಂದ್ರೆ ಡಾಟಾ ಫೆಚ್ ಆಗಲ್ಲ. ಹಾಗಾಗಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂದ್ರೆ ಕಣ್ಣು, ನಂತರದಲ್ಲಿ ಎಲ್ಲ 10 ಬೆರಳುಗಳನ್ನ ತಗೊಳ್ತಾರೆ, ಮತ್ತೆ ನಂತರದಲ್ಲಿ ರೈಟ್ ನಾವು ಇರುವಂತಹ ಫೋಟೋವನ್ನ ಬದಲಾವಣೆ ಮಾಡ್ತಾರೆ. ಅದನ್ನ ಕೂಡಲೇ ಹೋಗಿ ಆಧಾರ್ ಆಫೀಸ್ಗೆ ಹೋಗ್ಬೇಕಾಗತ್ತೆ. ನಿಮ್ಮ ಹತ್ತಿರ ಯಾವ್ದು ಆಧಾರ್ ಆಫೀಸ್ ಇರುತ್ತೆ, ಅಪ್ಡೇಟ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಮೊದಲು ನಿಮ್ಮ ಮಕ್ಕಳ ಕಣ್ಣು, ಫೇಸ್ ಮತ್ತೆ
ನಂತರದಲ್ಲಿ 10 ಬೆರಳುಗಳು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬೇಕು. ಅದು ನಿಮ್ಮ ಮಗುವಿನ ಫೋಟೋ ಚೇಂಜ್ ಆಗಿದೆ ಅಂದ್ರೆ ಮಾತ್ರನೇ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿದೆ ಅಂತ ಕಾರ್ಡ್ ಅರ್ಥ. ಯಾಕಂದ್ರೆ ಇದು ನನ್ನ ಒಂದು ಆಧಾರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ತೆಗೆದು ನೋಡಿ, ಹಿಂದೆ ಅಥವಾ ಮುಂದ್ಗಡೆ ಸೂಚನೆ ಫಲಕ ಅಂತ ಇರುತ್ತೆ, ಅಲ್ಲಿ ಮಗುವಿಗೆ 5 ವರ್ಷ ತುಂಬಿದ ನಂತರ ನಿಮ್ಮ ಮಗುವಿನ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸತಕ್ಕದ್ದು ಅಂತ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ 5 ವರ್ಷ ಆದ್ಮೇಲೆ 15 ವರ್ಷದೊಳಗಾಗಿ ನಿಮ್ಮ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನು ಮಾಡಿಸತಕ್ಕದ್ದು ಅಂತ ಸೂಚನೆ ಆಧಾರ್ ಕಾರ್ಡ್ ನಲ್ಲೇ ಕೊಟ್ಟಿರ್ತಾರೆ. ಅದನ್ನ ನೋಡ್ಬೇಕು ಪಾಲಕರಲ್ಲಿ, ಇದು ವಿನಂತಿ. ಯಾಕಂದ್ರೆ ಮಕ್ಕಳಿಗೆ ಬಯೋಮೆಟ್ರಿಕ್ ಅಪ್ಡೇಟ್ ಇದ್ರೆ ಆಧಾರ್ ಕಾರ್ಡ್ ಚಾಲ್ತಿಯಲ್ಲಿರುತ್ತೆ, ಇಲ್ಲಾಂದ್ರೆ ಚಾಲ್ತಿ ಇರಲ್ಲ. ನೀವು ಡೈರೆಕ್ಟ್ ಆಗಿ ಬರ್ತೀರಿ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಬಟ್ ಅದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ. ಈ ತರ ಒಂದು ಸಮಸ್ಯೆ ತೋರಿಸ್ತಾ ಇರುತ್ತೆ. ಓಕೆ, ಇದನ್ನು ಬಿಟ್ರೆ ನೀವು ಈಗ ನೋಡಿ, ಮಗುವಿನ ಆಧಾರ್ ಕಾರ್ಡ್ ನಲ್ಲಿ OTP ಮತ್ತೆ ಬಯೋಮೆಟ್ರಿಕ್ ಲಾಕ್ ಆಗಿದ್ರೆ ಬರುತ್ತೆ. ಸರ್ ನೀವು ಕೆಲವೊಂದ್ಸರಿ ಹೇಳ್ತೀರಾ, ಸರ್ ನಮ್ಮ ಮಗುವಿನ ಮೊನ್ನೆ ಅಪ್ಡೇಟ್ ಮಾಡಿಸಿದೀನಿ ಸರ್, ಸೇಮ್ ಮೊನ್ನೆ ಒಂದು ರೀಸೆಂಟ್ ಒಂದು ವಾರದಿಂದ ಮಾಡಿಸಿದೀನಿ, ಫೋಟೋ ಬದಲಾಗಿದೆ, ಎಲ್ಲ ಕರೆಕ್ಟ್ ಇದೆ ಸರ್, ಬಟ್ ಆದ್ರೂ ಕೂಡ ನನಗೆ OTP ಬರ್ತಾ ಇಲ್ಲ, ಇಲ್ಲಾಂದ್ರೆ ಅದು ಡಾಟಾ ಫೆಚ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ. ಬಟ್ ಏನಾಗಿರುತ್ತೆ ಅಂದ್ರೆ, ಅದು ಕೂಡ ಮೈ ಆಧಾರ್ ಅಂದ್ಬಿಟ್ಟು ಆಪ್ ಇದೆ. ಸೊ ಅದರಲ್ಲಿ ನೀವು ಓಪನ್ ಮಾಡ್ಕೊಂಡಿರ್ತೀರಾ, ಕೆಲವೊಂದು ಆಪ್ಷನ್ಸ್ ನಿಮ್ಗೆ ಗೊತ್ತಿರ್ಲಾರ್ದೆ ಲಾಕ್ ಮಾಡ್ಕೊಂಡಿರ್ತೀರ. ಯಾಕಂದ್ರೆ ಈಗ ಲೈಕ್ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಬೇಕಂದ್ರೆ ನಿಮಗೆ ಒಂದು ಹಾಕ್ತೀನಿ. ಯಾಕೆ ಅದನ್ನ ಲಾಕ್ ಬೇಕಂದ್ರೆ, ಮಾಡ್ಕೊಳ್ಳೋದು ಕೂಡ ಸೆಕ್ಯೂರಿಟಿ ಪರ್ಪಸ್, ಅದನ್ನ ಲಾಕ್ ಮಾಡ್ಕೊಳ್ತಾರೆ ಪ್ರತಿಯೊಬ್ರು. ಕೆಲವೊಬ್ರು ಮಾಡ್ಕೊಳ್ತಾರೆ ಯಾಕಂದ್ರೆ ಆ ಸೆಕ್ಯೂರಿಟಿ ಪರ್ಪಸ್, ಯಾರು ಎಲ್ಲಿ ಆನ್ಲೈನ್ ಫ್ರಾಡ್ ಮಾಡಬಾರ್ದು ಅನ್ನೋ ಕಾರಣದಿಂದಾಗಿ ಆಧಾರ್ ಕಾರ್ಡ್ ನಲ್ಲಿ OTP ಅಥವಾ ಬಯೋಮೆಟ್ರಿಕ್ ನ ಲಾಕ್ ಮಾಡಿರ್ತಾರೆ. ಅದನ್ನ ಆಧಾರ್ನವರೇ ಹೇಳ್ತಾರೆ, ನಿಮ್ಮ ಬಯೋಮೆಟ್ರಿಕ್ ನ ಲಾಕ್ ಮಾಡ್ಕೊಳ್ಳಿ, ಅವಶ್ಯಕತೆ ಇದ್ದಾಗ ಅನ್ಲಾಕ್ ಮಾಡ್ಕೊಳ್ಳಿ ಅಂತಂದೇಳಿ. ಓಕೆ, ಅದನ್ನ ಕೆಲವೊಂದ್ ಸಾರಿ ಅದು ಕೂಡ ಲಾಕ್ ಆಗಿರೋದ್ರಿಂದ ನಿಮ್ಗೆ OTP ಬರದೇ ಇರಬಹುದು, ಇಲ್ಲಾಂದ್ರೆ OTP ಹಾಕಿದ ನಂತರ ನಿಮಗೆ ಅಪ್ಡೇಟ್ ಆಗದೆ ಇರಬಹುದು, ಡಾಟಾ ಏನು ಫೆಚ್ ಆಗದೆ ಇರಬಹುದು. ಆ ಕಾರಣದಿಂದ ಈ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಮೊದಲು ಆಧಾರ್ ಆಫೀಸ್, ನಿಯರ್ ಬೈ ಯಾವ್ದಾದ್ರು ಆಧಾರ್ ಆಫೀಸ್ ಅಥವಾ ಆನ್ಲೈನ್ ಸೆಂಟರ್ಗಳು ಇದ್ರೆ, ನಿಮಗೇನೆ ನಾನು ಓಪನ್ ಮಾಡ್ಕೊಳ್ತೀನಿ ಸರ್, ನನ್ನ ಮೈ ಆಧಾರ್ ಆಪ್ ಇದೆ, ಅದನ್ನ ಓಪನ್ ಮಾಡ್ಕೊಂಡು ಬೇಕಾದ್ರೆ ಅನ್ಲಾಕ್ ಮಾಡ್ಕೊಳ್ತೀನಿ ಅಂದ್ರೆ ನೀವು ಕೂಡ ಮಾಡ್ಕೊಳ್ಬಹುದು. ಓಕೆ, ಇಷ್ಟು ಸೊಲ್ಯೂಷನ್ ಇದೆ. ಓಕೆ, ಬಟ್ ಆದ್ರೂ ಕೂಡ ಸರ್ ಇದು ಎಲ್ಲ ಓಕೆ ಇದೆ ಸರ್, ಪ್ರತಿಯೊಂದು ಇದೆ, ನಾನು ಎಲ್ಲಾ ಕಡೆಗೂ ನೋಡಿದ್ದೀನಿ, ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ, ಬಟ್ ಇದು ಮಾತ್ರ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಏನಾಗಿರುತ್ತೆ, ಆಧಾರ್ ಬಂದು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಏನಿದೆ, ಇದು ನವೋದಯ ಒಂದು ವೆಬ್ಸೈಟ್ ಏನಿದೆ, ಆ ಒಂದು ವೆಬ್ಸೈಟ್ಗೆ ಡಾಟಾ ಸಿಂಕ್ ಆಗಿರೋಂಗಿಲ್ಲ. ಆ ಒಂದು ಸಮಸ್ಯೆ ಕೂಡ ಇರುತ್ತೆ. ಓಕೆ, ಇದು ಯಾವುದು ಬೇಡ ಸರ್, ನನಗೆ ಆಧಾರ್ ಕಾರ್ಡ್ ತೊಂದರೆನೇ ಬೇಡ, ಆದ್ರೂ ಕೂಡ ಡೇಟ್ ಮುಗಿದು ಹೋಗುತ್ತೆ ಅಂದ್ರೆ, ಕೊನೆಯದಾಗಿ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ, ಅದಕ್ಕೆ ಯಾವುದೇ ತರ ಸಮಸ್ಯೆ ಇಲ್ಲ ಆದ್ರೂ ಅಪ್ಲಿಕೇಶನ್ ಹಾಕಲು ಸಾಧ್ಯ ಆಗ್ತಿಲ್ಲ ಅಂತಂದ್ರೆ, ಏನ್ ಮಗು ಇದಾನೆ ಆ ಮಗುವಿನ ತಂದೆ ಯಾರಿರ್ತಾರೆ, ಅವರ ವಾಸಸ್ಥಳ ಅಥವಾ ನಿವಾಸಿ ಪತ್ರ ಏನಿರುತ್ತೆ, ಡೊಮೆನ್ಷಿಯಲ್ ಮತ್ತೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನಿರುತ್ತೆ, ಆ ಒಂದು ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡುವ ಮುಖಾಂತರ ನೀವೊಂದು ಅರ್ಜಿನ ಸಲ್ಲಿಸಬಹುದು. ಇದು ಕೊನೆಗೆ ಲೈಕ್, ಇಲ್ಲ ಅಂದ್ರೆ ಆಧಾರ್ ಕಾರ್ಡೇ ಇಲ್ಲ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ನೀವು ಆಧಾರ್ ಕಾರ್ಡ್, ನಮ್ಮ ಮಗುವಿಂದ ಆಧಾರ್ ಕಾರ್ಡ್ ಇಲ್ಲ, ಹಾಗಾಗಿ ತಂದೆಗೆ ಸಂಬಂಧಪಟ್ಟಂತ ವಾಸಸ್ಥಳ ರೆಸಿಡೆನ್ಷಿಯಲ್ ಅಥವಾ ನಿವಾಸಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ನಾವು ಇದೇ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರೋರು ಅನ್ನೋದನ್ನ ನೀವು ತೆಗೆದುಕೊಂಡು ಅಪ್ಲೋಡ್ ಮಾಡಿಸ್ಬೇಕಾಗತ್ತೆ. ಮಾಡಿ ನಿಮ್ಮ ಅರ್ಜಿಯನ್ನ ಸಲ್ಲಿಸಬಹುದು, ಯಾವುದೇ ತರ ತೊಂದರೆ ಬರೋಂಗಿಲ್ಲ. ಬಟ್ ಆಧಾರ್ನ ಒನ್ಸ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಆಧಾರ್ ಅಲ್ಲಿ ಏನ್ ಸಮಸ್ಯೆ ಅಂದ್ಬಿಟ್ಟು ಅದನ್ನ ರೀಕರೆಕ್ಷನ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ಸ್ ಒಳಗಡೆ ಆ ಮಗುವಿನ ಆಧಾರ್ ಕಾರ್ಡ್ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ಓಕೆ, ಇಷ್ಟು ಈ ಒಂದು ವಿಷಯದ ಬಗ್ಗೆ. ಮತ್ತೆ ಇದು ವಾಸಸ್ಥಳ ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಬೇಕಂದ್ರೆ ಹೆಚ್ಚಿನ ಒಂದು ವಿಡಿಯೋ ನಾನು ಮಾಡ್ತೀನಿ ನೆಕ್ಸ್ಟ್, ಯಾಕಂದ್ರೆ ಅದನ್ನು ಕೂಡ ಹೇಳ್ತಾ ಹೋದ್ರೆ ವಿಡಿಯೋ ಲಾಂಗ್ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ನಾನು ಇಷ್ಟು ಮಾಹಿತಿ ಹೇಳ್ತೇನೆ, ಇಷ್ಟೇ ಸಮಸ್ಯೆ ಇರುತ್ತೆ. ಇನ್ನು ಆಧಾರ್ ಕಾರ್ಡ್ ಇಲ್ಲದೆ ಇರೋರು ಏನ್ ಮಾಡ್ಬೇಕು ಎತ್ತ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಗೆ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ಈ ನಾನು ಹೇಳಿರುವಂತ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತಿದ್ದೀನಿ. ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತ ಫ್ರೆಂಡ್ಸ್ ಇದ್ರೆ ಅಥವಾ ಕುಟುಂಬದವರಿದ್ರೆ ಯಾರಿಗಾದ್ರೂ ಈ ತರ ತೊಂದರೆ ಆಗ್ತಿದೆ ಅಂದ್ರೆ ಇದನ್ನ ಕಳಿಸಿ, ಸೊ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.